Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ವಿಧಾನಸೌಧಕ್ಕೆ ಎಚ್.ಡಿ. ರೇವಣ್ಣ ಅವರು ಆಗಮಿಸಿದ್ದರು. ಕಾಗದ ಪತ್ರ ಸಮಿತಿಗೆ ಅಧ್ಯಕ್ಷರಾಗಿದ್ದಾರೆ ರೇವಣ್ಣ. ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಮನವಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಅವರು ಬಂದಿದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಇಷ್ಟೆಲ್ಲ ಗೊಂದಲಗಳಾಗಿರುವಂತಹ ಸಂದರ್ಭದಲ್ಲಿ ಪುತ್ರನ ವಿರುದ್ಧವಾಗಿ ಇಷ್ಟೆಲ್ಲ ಆರೋಪಗಳು, ರೇವಣ್ಣ ಅವ್ರದ್ದು ಕೂಡ ಇನ್ನೂ ಏನ್ ಭವಿಷ್ಯ ಅನ್ನುವಂಥದ್ದು ಅಸ್ಪಷ್ಟ ಇದೆ. ಯಾಕಂತಂದ್ರೆ ಒಂದ್ ಕೇಸಲ್ಲಿ ಅವರಿಗೆ ಜಾಮೀನು ಸಿಕ್ಕಿರ್ಬೋದು, ಮತ್ತೊಂದು ಕೇಸಲ್ಲಿ ಅವರೀಗ ಮಧ್ಯಂತರ ಜಾಮೀನ್ ಮೇಲೆ ಇದ್ದಾರೆ. ಅಂದ್ರೆ ಇವತ್ತು ಮಧ್ಯಾಹ್ನ ಅದು ಡಿಸೈಡ್ ಆಗುತ್ತೆ. ಸೊ ಹೀಗೆ ಬಹಳಷ್ಟು ಗೊಂದಲ ಇದೆ. ಇದೆಲ್ಲದರ ನಡುವೆನೆ ಅವರೇ ಸ್ವತಃ ಈಗ ಕಾಗದ ಪತ್ರ ಸಮಿತಿಗೆ ಅಧ್ಯಕ್ಷರಾಗಿದ್ದಾರಲ್ಲ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ನನ್ನನ್ನ ಸದ್ಯದ ಮಟ್ಟಿಗೆ ಸಮಿತಿಯಿಂದ ನನ್ನನ್ನ ಹೊರಗೆ ಬಿಡಿ, ಅಥವಾ ಅಧ್ಯಕ್ಷ ಸ್ಥಾನದಿಂದ ನಾನು ಹೊರಗೆ ಬರ್ತೀನಿ, ಅಥವಾ ಸ್ಥಾನವನ್ನ ಬದಲಾವಣೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿ ಮಾಡೋದಕ್ಕೆ ಅವರು ಬಂದಿದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಭೆ ಕೂಡ ನಡೀತು. ಆದರೆ ಆ ಸಭೆಯ ಬಳಿಕ ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ಅವರು ತಮ್ಮ ಪ್ರಯಾಣವನ್ನ ಮುಂದುವರಿಸಿದ್ರು. ಇನ್ನು ಎಸ್ಐಟಿ ಕಾರ್ಯವ್ಯಾಪ್ತಿಯಲ್ಲಿ ಪ್ರಜ್ವಲ್ ರೇವಣ್ಣ ತನಿಖೆ ಕಷ್ಟ. ಹೀಗಾಗಿ ಪ್ರಜ್ವಲ್ ಕೇಸನ್ನ ಎಸ್ಐಟಿಯಿಂದ ಸಿಬಿಐಗೆ ವರ್ಗಾಯಿಸಬೇಕಾದಂತ ಒಂದು ಚಿಂತನೆಗೆ ಬಂದಿದೆ. ಅಂತ ಅಂದ್ರೆ ಪ್ರಜ್ವಲ್ ಪ್ರಕರಣವನ್ನ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಈಗ ಸಂತ್ರಸ್ತೆಯರೇ ಸಿದ್ಧತೆ ಮಾಡ್ತಾ ಇದ್ದಾರಂತೆ. ಹೈಕೋರ್ಟ್ಗೆ ಸಂತ್ರಸ್ತೆಯರೆಲ್ಲ ಸೇರಿ ಒಂದು ರಿಟ್ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆಯಂತೆ. ಅಂದ್ರೆ ಎಸ್ಐಟಿ ಹೌದಿಗೆ ತನಿಖೆ ನಡೆಸ್ತಾ ಇದೆ, ಆದ್ರೆ ಎಸ್ಐಟಿಗೆ ತನ್ನದೇ ಆದಂತ ಒಂದು ಕಾರ್ಯವ್ಯಾಪ್ತಿಯನ್ನ ಹೊಂದಿದೆ. ನಮಗ್ ನ್ಯಾಯ ಸಿಗ್ಬೇಕು ಅಂತ ಅಂದ್ರೆ ಸಿಬಿಐ ಇಂದ ತನಿಖೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ, ಅಥವಾ ಉನ್ನತವಾದಂತ ಒಂದು ತನಿಖೆಗೆ ಒತ್ತಾಯಿಸಿ ಅವರು ರಿಟ್ ಅರ್ಜಿ ಸಲ್ಲಿಸುವಂತ ನಿಟ್ಟಿನಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಸಂತ್ರಸ್ತೆಯರು ಅನ್ನುವಂತ ಸಂಗತಿ ತಿಳಿದು ಬರ್ತಾ ಇದೆ. ಪ್ರಜ್ವಲ್ ವಿರುದ್ಧ ಎಷ್ಟೇ ಕೇಸ್ ಇದ್ರೂ ಕೂಡ ಎಸ್ಐಟಿ ಚಾರ್ಜ್ ಶೀಟ್ ನಂತರ ಸಲ್ಲಿಸೋದು, ಅದಾದ ನಂತರದಲ್ಲಿ ಅವರನ್ನು ಇಲ್ಲಿಗೆ ಕರೆತರುವಂತ ಪ್ರಯತ್ನ, ಇದೆಲ್ಲ ಆ ನಂತರದಲ್ಲಿ ಆಗ್ತಾ ಹೋಗುತ್ತೆ. ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿ ಅದಾದ ನಂತರದಲ್ಲೆಲ್ಲ ಒಂದು ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದು, ಅದಕ್ಕೆ ಕೇಂದ್ರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ, ಇದೆಲ್ಲ ಇರುವಂತ ಪ್ರಶ್ನಾರ್ಥಕವಾದಂತ ಸಂಗತಿಗಳು. ಹೀಗಾಗಿ ಸಿಬಿಐಗೆ ಕೊಟ್ರೆ ತನಿಖೆ ಸರಿಯಾದಂತ ರೀತಿಯಲ್ಲಿ ಸಾಗುತ್ತೆ ಅಂತ ಸಂತ್ರಸ್ತೆಯರು ಈಗ ಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸೋಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ವಿಪಕ್ಷಗಳು ಕೂಡ ಅದನ್ನೇ ಒತ್ತಾಯಿಸ್ತಾ ಇದೆ. ಇದು ಒನ್ ಸೈಡೆಡ್ ಆಗಿ ನಡೀತಾ ಇದೆ. ವಿಡಿಯೋ ಹರಿಬಿಟ್ಟಂತವ್ರು ಯಾರು, ಇದ್ರ ಹಿಂದೆ ಯಾರಿದ್ದಾರೆ, ಬಹಳಷ್ಟು ಹಾಸನಕ್ಕೆ ಸಂಬಂಧಪಟ್ಟಾಗಿನ ಹೆಣ್ಮಕ್ಳು ಭವಿಷ್ಯವನ್ನೆಲ್ಲ ಹಾಳು ಮಾಡಿದ್ರಲ್ಲ, ಅವ್ರ ವಿರುದ್ಧ ಏನ್ ಕ್ರಮ, ಇದು ವಿಚಾರವೂ ಕೂಡ. ಹಾಗಾಗಿ ಸಿಬಿಐಗೆ ಇದನ್ನು ಕೊಡಬೇಕು ಅನ್ನುವಂಥದ್ದೆಲ್ಲ ಒತ್ತಾಯ ಇದೆ. ನೋಡೋಣ ಏನಾಗುತ್ತೆ ಅಂತ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.